ಆಫ್ ರೋಡ್ ಫೀಲ್ ಯಾವ ಥರ ಇದೆ ನೋಡೋಣ. ಓ ರಾಕೆಟ್ ಓ ಬ್ರೇಕಿಂಗು ಸೆಕ್ಸಿ ಸೂಪರ್. ನನಗಂತೂ ಸಾಕತ್ತಾಗಿ ಇಷ್ಟ ಆಯ್ತು ವೆಹಿಕಲ್ ಮಾತ್ರ ಇದು. ಒಳ್ಳೆ ಕ್ವಾರ್ಟರ್ ಕ್ರಾಸಿಂಗು. ನೋಡ್ಬೋದು ನೀವು. ಸೊ ಹಿಂದೆ ಮುಂದೆ ಎರಡು ನಿಮಗೆ ಬ್ರೇಕಿಂಗ್ ಬಂತು ಅಂತ ಹೇಳಿದ್ರೆ ಬೈಬೇರೆ ಬ್ರೇಕ್ಸ್ ಇದೆ ನಿಮಗೆ. ಅಲ್ಲಿ ಬೈ ಬ್ರೇಕ್ಸ್ ಬರ್ತದೆ ವೆಹಿಕಲ್ಲು, ಹಿಂದೆ ಮುಂದೆ ಎರಡೂ ಇದೆ. ಈ ಥರ ಕಾಣಿಸುತ್ತೆ ವೆಹಿಕಲ್, ವರ್ಕ್ ಆಗುತ್ತೆ ಕಾರು. ಸಸ್ಪೆನ್ಷನ್ ಮಾತ್ರ ಆಫ್ ರೋಡಲ್ಲಿವೆ, ಸೂಪರ್ ಸಿಕ್ಸಿ ಆಫ್ ರೋಡ್. ಮ್ಯಾಗ್ರಿಮ್ ಇರುವೆ ಅವಳು. ನೋಡಿ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅಂತ ಹೇಳಿದ್ರೆ ಸೂಪರಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಸೂಪರ್ ಆಗ್ತದೆ ಅಂತ. ಒಂದ್ಸಲ ಈ ವೆಹಿಕಲ್ನ ಓಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಲವ್ ಆಗೋದಂತ ಪಕ್ಕ ಈ ಕಡೆ ಮೇಲೆ. ಆಫ್ ರೋಡ್ ಮಾಡಲ್ಲ ಹಿಂಗೆ ಇದೈತೆ ಅಂತ ಹೇಳಿದ್ರೆ ಕಾನ್ಫಿಗರೇಷನ್ ಇಟ್ಟಿಲ್ಲ, ಹಾಕ್ಬಿಟ್ಟು ಹಿಂಗೆ ಬಿಟ್ಟರೆ ಮಾತು. ಸಸ್ಪೆನ್ಷನ್ ಮಾತ್ರ ಅಲ್ಟಿಮೇಟು. WPX ಸಸ್ಪೆನ್ಷನ್ ಬರ್ತದೆ. 46 PS ಪವರ್ ಏನಿದೆ ಅದನ್ನು ಹಾಗೆ ಜೈ ಅಂತ ಬಿಡುತ್ತೆ. ರೋಡ್ ಪ್ರೆಸೆನ್ಸು ಮಾತ್ರ ಸೂಪರ್ ಅಲ್ಟಿಮೇಟ್ ಆಗಿದೆ ಅಂತ ಇಲ್ಲ ಅಂತ ಸೂಪರ್ ಅಲ್ಟಿಮೇಟ್ ಆಗಿದೆ ರೋಡ್ ಪ್ರೆಸೆನ್ಸು. ಸೀಟು, ರೈಡಿಂಗ್ ಸೀಟು ಮಾತ್ರ ಆ ರೈಡಿಂಗ್ ಪೋಸ್ಚರು ಸೂಪರ್ ಆಗುತ್ತೆ. ಏನು ಗೊತ್ತಾ, ಕ್ರೂಸಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಕ್ರೂಸ್ ಕಂಟ್ರೋಲ್ಗೆ ಹಾಕ್ಬಿಟ್ಟು ಒಂದು 60 or 70 ಕ್ರೂಸ್ ಕಂಟ್ರೋಲ್ ಹಾಕ್ಬಿಟ್ಟು ಕೂತ್ಕೋತು ಅಂತ ಹೇಳಿದ್ರೆ ಇದು ಏನಪ್ಪ ಗಾಳಿ ಫೀಲ್ಗೂ ಅದಕ್ಕೂ ಹಾಡು ಹೇಳ್ಕೊಂಡು ಹೋಗ್ಬೋದು. ಕಾಗೋದ ದೋಡಿಯಲ್ಲಿ ಅಂದ್ಕೊಂಡು ಹಾಡು ಹೇಳ್ಕೊಂಡು ಮಾಡ್ಕೊಂಡು ಹೋಗ್ಬೋದು. ಕ್ರೂಸ್ ಕಂಟ್ರೋಲ್ ಅಂತ ಹೇಳಿದ್ರೆ ಇಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಕ್ರೂಸ್ ಕಂಟ್ರೋಲ್ ಆ್ಯಕ್ಟಿವೇಟ್. ನೋಡಿ ಬ್ರೇಕ್ ಹಿಡಿತು ಅಂತ ಹೇಳಿದ್ರೆ ಕ್ರೂಸ್ ಕಂಟ್ರೋಲ್ ಡಿಆಕ್ಟಿವೇಟ್.